ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಈ ವಿಡಿಯೋದಲ್ಲಿ ನಾನು ನನ್ನ ಅಕ್ಕನ ಮದುವೆ ಮೆಹಂದಿ ಶಾಸ್ತ್ರದ್ದು ಕೆಲವೊಂದು ಕ್ಲಿಪ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಅವಳು ಯಾವ ರೀತಿ ಮೆಹಂದಿ ಹಾಕ್ಸಿದ್ಲು, ಯಾವ ರೀತಿ ಡಿಸೈನ್ ಹಾಕ್ಸಿದ್ಲು ಅಂತ, ಮತ್ತು ನಾವು ಯಾರ ಕಡೆಯಿಂದ ಮೆಹಂದಿ ಹಾಕ್ಸಿದ್ವಿ, ಎಲ್ಲಿಂದ ಕರೆಸಿದ್ವಿ ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ಈ ಮೆಹಂದಿ ಶಾಸ್ತ್ರ 2023 ಏಪ್ರಿಲ್ 29 ಆಗಿದ್ದು. ನನ್ನ ಅಕ್ಕಂದು ಮದುವೆಯ ಮೊದಲನೇ ಫಂಕ್ಷನ್ ಮೆಹಂದಿ ಶಾಸ್ತ್ರ ಮಾಡಿದ್ದು ನಾವು ನಮ್ಮ ಮನೆಯಲ್ಲೇ ಮಾಡಿದ್ದು. ನಾವು ಡೆಕೋರ್ ಎಲ್ಲ ನಮ್ಮೂರಲ್ಲೇ ಗಂಗಾವತಿಯಲ್ಲೇ ಪ್ರಸಾದ್ ಅಂತ ಇದ್ದಾರೆ, ಅವ್ರ ಹತ್ರ ಡೆಕೋರ್ ಮಾಡಿಸಿದ್ದು. ಅವರು ನೀಲಕಂಠೇಶ್ವರ ಗುಡಿ ಹತ್ರ ಅವ್ರದ್ದು ಶಾಪ್ ಇದೆ, ವೆಂಕಟೇಶ್ವರ ಡೆಕೋರ್ ಅಂತ. ಅವ್ರ ಹತ್ರ ನಾವು ಡೆಕೋರೇಷನ್ ಮಾಡಿಸಿದ್ದು. ಆ್ಯಂಡ್ ಮೆಹಂದಿ ಬಂದುಬಿಟ್ಟು ಫಸ್ಟು ಅವಳಿಂದನೇ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಮದುಮಗಳು ಮೆಹಂದಿ ಅಂದರೆ ಸುಮ್ಮನೆ ಅಲ್ವಾ. ಈ ಪರ್ಟಿಕ್ಯುಲರಾಗಿ ಇದೇ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಹುಡುಕಿ ಅವಳು ಹಾಕ್ಸ್ಕೊಂಡಿದ್ದು. ಬಟ್ ನಮಗೆ ಅವರು ಅದೇ ರೀತಿ ಹಾಕ್ಕೊಟ್ರು, ತುಂಬ ಚೆನ್ನಾಗಾಗಿತ್ತು ಅವಳಿಗೆ ಮೆಹಂದಿ ಕೂಡ. ಇವ್ರು ಬಂದುಬಿಟ್ಟು ಮೆಹಂದಿ ಆರ್ಟಿಸ್ಟ್ ಏನಿದ್ದಾರೆ ಅವರು ಬೆಂಗಳೂರಿಂದ ನಾವು ಕರೆಸಿದ್ದು. ಅಡ್ರೆಸ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಮೆಹಂದಿ ಡಿಸೈನ್ಸ್ನ ಒಂದು 2 ವಾರದಿಂದ ಸೆಲೆಕ್ಟ್ ನೋಡ್ತಾನೇ ಇದ್ಲು, ಯಾವ್ದು ಹಾಕ್ಸ್ಬೇಕು ಅಂತ. ಒಂದು ಅವಳು ಸೆಲೆಕ್ಟ್ ಮಾಡ್ಕೊಂಡ್ಲು, ಇನ್ನೊಂದು ಮೆಹಂದಿ ಆರ್ಟಿಸ್ಟ್ ಬಂದಿದ್ರಲ್ಲ ಅವರೇ, ಗೋವಿಂದ್ ಅಂತ ಅವ್ರ ಹೆಸರು, ಅವರೊಂದು ತೋರಿಸಿದ್ರು. ಅದು ಅವಳಿಗೆ ಇಷ್ಟ ಆಗಿ ಇದನ್ನೊಂದು ಹಾಕ್ಕೊಡಿ ಅಂತಂದು ಹೇಳಿ ಅವಳು ಹಾಕ್ಸ್ಕೊಂಡ್ಲು. ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಫಸ್ಟ್ ಫಂಕ್ಷನ್, ಮೆಹಂದಿ ಫಂಕ್ಷನ್. ಆ್ಯಂಡ್ ಅವಳದು ಡಿಸೈನ್ ನೀವು ನೋಡ್ತಾ ಇದ್ದೀರಲ್ವ, ಈ ರೀತಿ ಆಗಿದ್ದು. ತುಂಬ ಕ್ವಿಕ್ಕಾಗಿ ಹಾಕ್ಕೊಟ್ರು ಅವ್ರು. ಆ್ಯಕ್ಚುಲಿ ಬೆಳಿಗ್ಗೆ ಒಂದು 10:30-11 ಸ್ಟಾರ್ಟ್ ಮಾಡಿ ಅವಳಿಗೆ ಮಧ್ಯಾಹ್ನ 2-3 ಗಂಟೆವರೆಗೂ ಹಾಕಿದ್ರು ಅನಿಸುತ್ತೆ. ತುಂಬ ಹೊತ್ತಾಯಿತು. ಬಿಕಾಸ್ ಅವಳು ಕಾಲ್ಗೆ ಹಾಕಬೇಕಿತ್ತು, ಮತ್ತು ಕೈ ಫುಲ್ ಇಲ್ಲಿ ಶೋಲ್ಡರಿಂದ ಹಾಕ್ಸಿದ್ದವಳು. ಅಲ್ಲಿಂದ ತುಂಬ ಹೊತ್ತು ಬೇಕಾಗಿತ್ತಲ್ವ. ಬಟ್ ಅವ್ರು ಕ್ವಿಕ್ಕಾಗೆ ಹಾಕ್ಕೊಟ್ರು. ಅವರಿಬ್ಬರು ಬಂದಿದ್ದರು ನಮಗೆ, ಅಂದರೆ ಮದುಮಗಳಿಗೆ ಒಬ್ಬರು ಅಂತ, ಮತ್ತು ಮನೇಲಿರೋರಿಗೆಲ್ಲ ಇನ್ನೊಬ್ಬರು ಬೇಕಾಗತ್ತಲ್ಲ. ಸೊ ಇಬ್ಬರು ಬಂದಿದ್ರು ಅವರು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಹಾಕ್ಕೊಟ್ರು ನಮಗೆ ಮೆಹಂದಿನ. ಅವಳು ತೋರಿಸಿದಂಥ ಡಿಸೈನೇ ಅವ್ರು ಹಾಕ್ಕೊಟ್ರು, ಚೆನ್ನಾಗಿತ್ತು. ನನ್ನ ಅಕ್ಕ ಮದುಮಗಳು ಆಗಿದ್ದು ನೋಡಿ ನನಗೆ ಒಂದೇ ಅನಿಸಿದ್ದು, ನಾನು ಮದುವೆ ಆಗಬೇಕು, ಮದುಮಗಳು ಆಗಲೇಬೇಕು ಅಂತ. ಮದುಮಗಳಿಗಿರೋ ಅಡ್ವಾಂಟೇಜಸ್ ಯಾರಿಗೂ ಸಿಗಲ್ಲ. ಯಾಕಂದರೆ ನೀರು ತಂದು ಕೊಡ್ತಾರೆ, ಕೂತಲ್ಲೇ ಊಟ ಕೊಡ್ತಾರೆ. ನೋಡಿ, ಮೆಹಂದಿ ಕೂಡ ಅವಳಿಗೆ ಹಾರಕ್ಕೆ ಫ್ಯಾನೆಲ್ಲ ಇಟ್ಕೊಂಡು ಕೂತಿದ್ದು. ಒಂದು ಕೆಲಸ ಕೂಡ ಮಾಡೋಕ್ಕೆ ಬಿಡಲ್ಲ ಅವಳ ಹತ್ರ, ಮದುಮಗಳ ಹತ್ರ ಆಗಲಿ ಏನೇ ಆಗಲಿ. ಸೊ ನನಗೆ ಆಗ ಅನಿಸಿದ್ದು, ಬೇಗ ನಾನು ಮದುವೆ ಆಗಬೇಕು, ಮದುಮಗಳಾಗಿರಬೇಕು ಅಂತ. ಅವಳು ಕಾಲಿಗೆ ಹಾಕಿದ್ದು ಆನೆ ಡಿಸೈನ್ ಏನಿದೆ ಅಲ್ವಾ, ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳ ಕಾಲಿಗೆ ಆ ಡಿಸೈನು. ತುಂಬ ನೆಕ್ಸ್ಟ್ ಡೇ ಅವಳಿಗೆ ಫುಲ್ ಕೆಂಪಾಗಿತ್ತು ಮೆಹಂದಿ. ಚೆನ್ನಾಗಿ ಕಾಣಿಸ್ತಾಯಿತ್ತು ಅಕ್ಕನ ಕೈಗೆ ಮೆಹಂದಿ ಅಥವಾ ಕಾಲಿಗೆ ಆಗಲಿ, ಎರಡೂ ಡಿಸೈನ್ ತುಂಬ ಚೆನ್ನಾಗಾಗಿತ್ತು. ಮೆಹಂದಿ ಎಲ್ಲ ಹಾಕಿದ್ದು ಒಂದು ಕಡೆ ಆದರೆ, ಫೋಟೋಗ್ರಫಿ ಇನ್ನೊಂದು ಕಡೆ. ಬೇಕಲ್ವಾ, ಅದೊಂದು ಮೆಮೊರಿ, ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ. ಆ್ಯಂಡ್ ನಮಗೆ ಫೋಟೋಸ್ ತುಂಬ ಚೆನ್ನಾಗಿ ತೆಕ್ಕೊಟ್ರು. ಆ್ಯಂಡ್ ಫೋಟೋಗ್ರಾಫರ್ ನಾವು ಯಾರನ್ನ ಕರೆಸಿದ್ವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಈಗ ನಮ್ಮದು ಮೆಹಂದಿ ಆರ್ಟಿಸ್ಟ್ ಬಗ್ಗೆ ನಾನು ಹೇಳ್ತೀನಿ. ಅವ್ರು ಬಂದುಬಿಟ್ಟು ಗೋವಿಂದ್ ಅಂತ ಮೆಹಂದಿ ಆರ್ಟಿಸ್ಟ್. ಅವರು ಬೆಂಗಳೂರಿಂದ ನಾವು ಕರೆಸಿದ್ದು. ವಿಜಯನಗರ ಇದೆ ಅಲ್ವಾ, ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಅವ್ರು ಇರ್ತಾರೆ. ರಾಮರಾಜ್ ಇದೆ, ವಿಜಯನಗರ ಮೆಟ್ರೋ ಸ್ಟೇಷನ್ ಅಪೋಸಿಟ್ ರಾಮರಾಜ್ ಶೋರೂಮ್ ಇದೆ. ರಾಮರಾಜ್ ಶೋರೂಮಿಂದ ಸ್ಟ್ರೇಟ್ ಹೋದರೆ ಅಲ್ಲಿರ್ತಾರೆ ಮೆಹಂದಿ ಆರ್ಟಿಸ್ಟ್ ಗೋವಿಂದ್ ಅಂತ ಅವ್ರ ಹೆಸರು. ಅವ್ರನ್ನ ನಾವು ಕರೆಸಿದ್ದು. ತುಂಬ ಚೆನ್ನಾಗಿ ಹಾಕ್ಕೊಟ್ರು ಕೂಡ ನಮಗೆ ಈ ಮೆಹಂದಿ ಆರ್ಟಿಸ್ಟ್ನ ಸಜೆಸ್ಟ್ ಮಾಡಿದ್ದು ನನ್ನ ಕಸಿನ್ ಚಂದು ಅಂತ. ಅವಳು ಅದೇ ಏರಿಯಾದಲ್ಲಿರ್ತಾಳೆ. ಅವಳು ಯೂಶ್ವಲಿ ರೆಗ್ಯುಲರಾಗಿ ಹಾಕ್ಸ್ತಿರ್ತಾಳೆ. ಸೊ ಚೆನ್ನಾಗಿ ಹಾಕ್ತಾರೆ ಅಂತ ಹೇಳಿದ್ಲು. ಅವ್ರನ್ನ ನಾವು ಕರೆಸಿದ್ದು. ನಿಜ ಚೆನ್ನಾಗಿ ಹಾಕ್ಕೊಟ್ರು ಕೂಡ. ಆ್ಯಂಡ್ ಫೋಟೋಸ್ ತೆಗೊಳ್ಳೋದು ಫುಲ್ ಪೇಷನ್ಸ್ ಇರಬೇಕು. ಆ್ಯಂಡ್ ನನ್ನ ಅಕ್ಕಂಗೆ ಪೇಷನ್ಸ್ ಇದೆ ಅಂತಲೇ ಹೇಳ್ಬೋದು. ನನಗಂತೂ ನಿಜ ಇಲ್ಲ, ಅಷ್ಟು ಪೇಷಂಟಾಗಿ ನಿಂತ್ಕೊಂಡು ಫೋಟೋಸ್ ತೆಕ್ಕೊಳ್ಳೋಕ್ಕೆ. ಅಷ್ಟೇ, ಇದು ನನ್ನ ಅಕ್ಕನ ಮದುವೆಯ ಮೆಹಂದಿ ಫಂಕ್ಷನ್ ವೀಡಿಯೋಸ್. ಈ ಕ್ಲಿಪ್ಸ್ ಆ್ಯಂಡ್ ಮೆಹಂದಿ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, enjoy.